ಅದ್ಭುತವಾದ ಭವನವನ್ನು ಕಟ್ಟಿದ್ದಾರೆ. ಮತ್ತೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸಿ ಇನ್ನು ಬಹಳಷ್ಟು ಜನ ಮಾತನಾಡಿದ್ದಾರೆ, ಸಮಯವನ್ನು ಆಮೇಲೆ ನಮ್ಮ ಸಿದ್ದನಾಯಕದ ಒಂದು ಬೇಡಿಕೆ ಇದೆ. ಬಂಜಾರ ಭವನದಲ್ಲಿ ಮತ್ತೆ ಒಂದಿಷ್ಟು ರೂಮ್ಗಳನ್ನು ಕಟ್ಟಿಸ್ಬೇಕು. ಬಂದಂಥವ್ರಿಗೆ ಬಹಳ ತೊಂದರೆ ಇದೆ. ಅಲ್ಲಿ ಬಂದಾಗ ಅಲ್ಲಿ ಉಳ್ಕೊಳ್ಳೋಕೆ ನಾವು ಲಾಡ್ಜ್ಗೆ ಹೋಗ್ಬೇಕಾಗ್ತದೆ. ಅದರಿಂದ ಒಂದು 8 ಕೋಟಿ ರೂಪಾಯಿ ಕೊಡಬೇಕು ಅಂತ ಪದೇ ಪದೇ ನನಗೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಈ ಸಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ತಮ್ಮ ಒಂದು ಬೇಡಿಕೆಯನ್ನು ಮುಂದಿನ ಸರಿ ಅಂದರೆ ಮಾರ್ಚಲ್ಲಿ ನಡೆಯುವ ಬಜೆಟ್ನಲ್ಲಿ ಮಾಡಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನಾವು ಕೂಡ ಇವತ್ತು ಬಂದು ಈ ಬಂಜಾರ ಭವನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ನಮ್ಮ ಎಲ್ಲರ ಕಣ್ಮಣಿ ಅಂತ ಹೇಳಿದ್ರೆ ಮಾದೇವಪ್ಪರು ಮತ್ತು ಪರಮೇಶ್ವರ್ ಸಾಹೇಬರು ನಮಗಿಬ್ರು ಈ ಒಂದು ಕಣ್ಣಿಟ್ಟಾರೆ. ಏನೇ ಇದ್ರು ಸಹಿತ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಇಂಥ ಕೆಲಸ ಆಗ್ಬಿಟ್ಟು ಇಬ್ಬರು ಕೂಡ ಮಾಡಿಸ್ಕೊತಾರೆ. ನಮ್ಮಲ್ಲಿರ್ತಕ್ಕಂಥ ಎಲ್ಲ अब આપણો ઉપસભાપતિ जो वाते कीधो रुद्रप्पा लंबाणी આપણો भाई एक व्यक्ति काँग्रेस विनियोग छ आज काय बार मंत्री स्थान मळो कोणती गोरमाटीनं फिर भी काय बार जो एक वाद क्यों छ 8 करोड़ रुपया काय बार बंजारा भवनने मधरावूं छूं के बेटे जे महान आपण डाय साणी सब हिसाब मुना क्यों छ एग्जाम्पल सिद्ध्या नायक भी है, धर्मराज नायक भी आवी, डॉक्टर राजा नायक भी आवी, अनुज काय बार गृह सचिव परमेश्वर वी हनुज काय बार कई एक लोक आपण समाजेर वत तुमकुरे कार्यक्रम योजना वत क्यों छ ई विडियो काय बार आपण सिद्ध्या नायक मन देमलो छ सुभाष ई विडियो काय बार जगत जाहिरात कर कागद रुद्रप्पा लंबाणी आपण जो बंजारा भवन 8 करोड़ रुपया धराऊँ छूँ आंगे जो जो बजेटे में क्यों छ जे बदले में घाड़ो छूँ कोई बेजार न करो जो दिए तो घणो खुशी बात छ वाले वाते कर्या घणे लोग छ फिर भी काय बार दत्तो घणो आचो छ भगवान दयाती जो आप रुद्रप्पा लंबाणी नाम अमर रच हनुज अमर रेणुकन प्रार्थना मांगाचा जय सेवालाल आंग काय बार सिद्ध्या नायक वाते आव छ सामलो लाइक करो कमेंट करो शेयर करो हनुज काय बार जो मैं संदेश जरूर छूँ मार आलिया बजा संदेश टीवी थी और टीवी का बार सब्सक्राइब करो। धन्यवाद धन्यवाद। जय अम्बेडकर महाराज की, सेवालाल महाराज की, जय चामराजेंद्र ಒಡೆಯರ್ की। ಸನ್ಮಾನ್ಯ ಬಂಧುಗಳೇ, ಇವತ್ತೊಂದು ದಿವಸ ಈ ನಮ್ಮ ತುಮಕೂರು ಜಿಲ್ಲೆ ಶೈಕ್ಷಣಿಕ ಜಿಲ್ಲೆ. ಈ ಒಂದು ಜಿಲ್ಲೆಯಲ್ಲಿ ನಮ್ಮ ನಡೆದಾಡುವ ದೇವರು ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರನ್ನ ನಾನು ನೆನೆಸ್ಕೊಳ್ತಾ ಇದ್ದೇನೆ. ಇವತ್ತು ಕಿರಿಯ ಸ್ವಾಮೀಜಿ ಕೂಡ ಇವತ್ತೊಂದು ದಿವಸ ಉದ್ಘಾಟನೆಗೆ ಬಂದಿದ್ದಾರೆ. ಇಷ್ಟೊಂದು ಸಮಸ್ತ ಜನ ಲಂಬಾಣಿ ಸಮಾಜ ಇವತ್ತೊಂದು ದಿವಸ ಇಷ್ಟೊಂದು ಕುಡಿತಬೇಕಾದ್ರೆ ಯಾವುದು ಮುಖ್ಯ ಅನ್ನೋದನ್ನ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ನಾವು ಮುಖ್ಯವಾಗಿ ಸಂಘಟಿತರಾಗಬೇಕು. ಸಂಘ ಇದ್ದರೆ ಈ ದೇಶದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಈ ನಿಮ್ಮ ತುಮಕೂರು ಜಿಲ್ಲೆಯ ಬಂಜಾರ ಭವನದ ನಿವೇಶನ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ರಾಜಧಾನಿಯಲ್ಲಿ ಇವತ್ತಿನ ದಿವಸ ನಾವು ಒಂದು 6-7 ಕೋಟಿಯಲ್ಲಿ ಒಂದು ಭವನವನ್ನ ವಿಧಾನಸೌಧನೇ ಕಟ್ಟಿದ್ದೀವಿ. ಅದೆಲ್ಲ ನಿಮ್ಮ ಭವನ, ನಮ್ಮ ಭವನ ಅಲ್ಲ, ಇಡೀ ರಾಜ್ಯದ ಜನತೆಯ ಭವನ. ಇದು ತುಮಕೂರು ಜಿಲ್ಲೆಯ ಭವನ ಅಲ್ಲ, ಇದು ಕೂಡ ಎಲ್ಲ ರಾಜ್ಯದ ಜಿಲ್ಲೆಗಳ ಅಧ್ಯಕ್ಷರುಗಳು ಬಂದಿದ್ದಾರೆ. ಇಲ್ಲಿ ಸುಮಾರು ನಮ್ಮ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಜಿಲ್ಲೆಯಿಂದ ನಾನು 31 ಜಿಲ್ಲೆಗಳಿಗೆ ಅಧ್ಯಕ್ಷನಾಗಿ ನಾವು ಶ್ರೀ ವೆಂಕಟೇಶ್ ನಾಯ್ಕ್ ನಮ್ಮ ಹೈಕೋರ್ಟ್ ನ್ಯಾಯಾಧೀಶರಿಂದ ಪ್ರಮಾಣ ಪತ್ರ ಮಾಡಿಸಿದ್ದೇನೆ. ನಾನು ಪ್ರಮಾಣ ಪತ್ರ ಯಾಕೆ ಮಾಡಿಸ್ಬೇಕು ಅಂದ್ರೆ ಸತ್ಯ, ನೀತಿ, ನಿಯಮ ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥವನ್ನ ಬಿಡ್ತಕ್ಕಂಥ ಒಂದು ವಿಚಾರದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಅದರಿಂದ ನಾವು ಯಾವುದೇ ಕೆಲಸ ಮಾಡಿದ್ರು ಪ್ರಮಾಣ ವಚನ ಮಾಡಿಸಬೇಕು. ಸತ್ಯವೇ ನಮ್ಮ ದೇವರು, ನಾವು ಮಾಡುವ ಕೆಲಸವೇ ದೇವರು. ಕಾಯ ವಾಚ ಮನಸ ಸಮಾಜಕ್ಕೆ ದುಡಿದ್ರೆ ಆ ಸಮಾಜ ಇವತ್ತಿನ ದಿವಸ ಇನ್ನು ಮುಂದಕ್ಕೆ ಬರುತ್ತೆ. ಇದರಲ್ಲಿ ಯಾರಿಗೂ ತಾರತಮ್ಯವಿಲ್ಲ. ನಾನು ಇವತ್ತಿನ ದಿವಸ ಈ ವೇದಿಕೆ
ಪ್ರಾರಂಭದಲ್ಲಿ ನನಗೆ ಬಹಳಷ್ಟು ವಿಸ್ತಾರವಾದ ಮಾತುಗಳನ್ನು ಆಡುತ್ತಿದೆ. ಇಲ್ಲಿ ತುಮಕೂರಿನಲ್ಲಿ ಸಂಘಟನೆ ಇರಲಿಲ್ಲ, ಚಿತ್ರವಾಗಿತ್ತು ಇದು ಸಂಘ ತುಮಕೂರಿನಲ್ಲಿ. ನಾವು 2012ರಲ್ಲಿ ತುಮಕೂರು ಬಂದೆ. ತುಮಕೂರಿನಲ್ಲಿ ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ಬಂದ್ವಿ. ನಾವು ಸಂಘದ ಪದಾಧಿಕಾರಿಗಳು ಬಂದು ಇಲ್ಲಿ ಜಯಣ್ಣ ನಾಯಕರು ಮತ್ತೆ ಚಂದ್ರ ನಾಯಕರು ಮತ್ತೆ ಶಂಕರ್, ಕೃಷ್ಣ ನಾಯಕ್, ಬಹಳಷ್ಟು ಜನ ಇದ್ದಾರೆ, ಕುಬೇರ್ ನಾಯಕ್, ಇನ್ನು ಬಹಳಷ್ಟು ಎಲ್ಲರೂ ಸೇರಿ ಒಂದು ಕುರಿತು ಒಂದು ಚರ್ಚೆ ಮಾಡಿ ಐಬಿನಲ್ಲಿ ಈ ಸಂಘವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ 2012ರಲ್ಲಿ ನಾನು ಬಂದು ಇಲ್ಲಿ ತುಮಕೂರು ಜಿಲ್ಲಾ ಬಂಜಾರ ಸೇವಾಲಾಲ್ ಸಾಂಸ್ಕೃತಿಕ ಸಂಘ ಅಂತ ಸ್ಥಾಪನೆ ಮಾಡಿದ್ವಿ. ಸ್ಥಾಪನೆ ಮಾಡಿದಾಗ ಇದು ಸುಮ್ಮನೆ ಕುಂತ್ಕೋಬಾರ್ದಲ್ಲ ಸಂಘ. ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ನಾವು ಜವಾಬ್ದಾರಿಯನ್ನು ಕೊಟ್ಟು ಆ ಸಮಯದಲ್ಲಿ ತಮ್ಮ ತುಮಕೂರು ಪ್ರಾಧಿಕಾರಕ್ಕೆ ಒಂದು ಅರ್ಜಿಯನ್ನು ಕೊಟ್ಟು ಅಲ್ಲಿಂದ ಆ ಸಮಯದಲ್ಲಿ ಪೂಜ್ಯ ನಮ್ಮ ಸ್ವಾಮೀಜಿಯವರು ಏನು ಹೇಳ್ಕೊಟ್ಟಿದ್ರು, ಶಿವಕುಮಾರ್ ಸ್ವಾಮೀಜಿಯವರು, ಆ ಸಮಯದಲ್ಲಿ ನಾವು ಇದೇ ಲೈಬ್ರರಿ ಗ್ರೌಂಡ್ ನಲ್ಲಿ 10,000 ಜನ ಸೇರಿಸಿ ಆ ಟೈಮ್ನಲ್ಲಿ ನಾವು ಶೇಷ ನಾಯಕರನ್ನು ಕೂಡ ನಾನು ನಿಲ್ಲಿಸ್ಕೋಬೇಕಾಗುತ್ತೆ. ಅವ್ರು ಬಹಳಷ್ಟು ಜನ ಕರ್ಕೊಂಡ್ಬಂದಿರುವಾಗ ನಾವು 10,000 ಜನ ಅಲ್ಲಿ ಜನಸಂಖ್ಯೆ, ನಮ್ಮ ಸಂಸ್ಕೃತಿ, ಕಲೆ ಮತ್ತೆ ಡೋಲು ಕುರಿತ ಏನೆಲ್ಲ ಮಾಡಿ ನಮ್ಮ ಈ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ರು ಸೋಮಣ್ಣ ಶಿವಣ್ಣ ಅವರು, ಅವರ ಒಂದು ಇದರಲ್ಲಿ ಮೂಲಾಗೆ ನಿಮ್ಮ ತುಮಕೂರು ಪ್ರಾಧಿಕಾರಕ್ಕೆ ಅರ್ಜಿ ಕೊಟ್ಟು ಆ ತುಮಕೂರು ಪ್ರಾಧಿಕಾರಕ್ಕೆ ನಾನು ಶರಣು ಅನ್ಬೇಕಾಗಿತ್ತೆ. ಆ ಪ್ರಾಧಿಕಾರದಲ್ಲಿ ಚಂದ್ರನಾಯಕ್ ಕೂಡ ಒಬ್ರು ಮೆಂಬರ್ ಆಗಿದ್ರಲ್ಲಿ. ಆ ಟೈಮ್ನಲ್ಲಿ ನಾವು ಈ ಜಾಗವನ್ನ 2012ರಲ್ಲಿ ನಾವು ಇದನ್ನ ಸ್ಯಾಂಕ್ಷನ್ ಮಾಡಿಸಿರ್ತಕ್ಕಂಥದ್ದು. ಇದು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ, ತುಮಕೂರು ಜಿಲ್ಲಾ ಬಂಜಾರ ಸೇವಾ ಸಂಘ ಸ್ವಾಮ್ಯದಲ್ಲಿದೆ. ಇದನ್ನ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಯಾಕೆ ಬೇಕು ಅಂದ್ರೆ ಇದು ಬರೀ ಟೊಳ್ಳು ಸಂಘ ಅಲ್ಲ, ಹೋರಾಟ ಮಾಡಿ ಸರ್ಕಾರದಿಂದ ಪಡಿಬೇಕಾಗ್ತಕ್ಕಂಥ ಸವಲತ್ತನ್ನು ಪಡೆಯತಕ್ಕಂಥ ಸಂಘ ಇದು. ಇವತ್ತು ಬೆಂಗಳೂರು ರಾಜಧಾನಿ ಒಂದೇ ಅಲ್ಲ, ಗುಲ್ಬರ್ಗ, ಯಾದಗಿರಿ, ಸುಮಾರು ಕಡೆ ನಾವು ಸಂಘಟನೆಯನ್ನ ಮಾಡಿ ಭವನಗಳನ್ನ ಕಟ್ಟತಕ್ಕಂಥದ್ದು. ಇವತ್ತು ನಾನು ಈ ಒಂದು ಸಮಾವೇಶ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಶಾಂತಿ ಸೂತ್ರ ತುಂಬಿದ್ದೀರಿ ನೀವು. ಇನ್ನು ಕೆಲವೇ ಸೆಕೆಂಡುಗಳಲ್ಲಿ ಈಗ ನಮ್ಮ ಗೃಹ ಮಂತ್ರಿಗಳು, ನಿಮ್ಮೆಲ್ಲ ಹೆಚ್ಚಿನ ನಾಯಕರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ, ಮತ್ತೆ ಮಹಾದೇವಪ್ಪನವರು, ಸರ್ಕಾರ ಆಡಳಿತ ಮಂಡಳಿ ಎಲ್ಲ ಬರ್ತಾ ಇದೆ, ಬಿ ಸೋಮಣ್ಣವರು ಬರ್ತಾ ಇದ್ದಾರೆ. ಮುಖ್ಯವಾಗಿ ನಾವು ಹಕ್ಕನ್ನ ಅವರಿಗೆ ಈಗ ಸುಮ್ಮನೆ ಅವ್ರು ಬಂದು ಕುತ್ಕೊಂಡು ಬಿಟ್ಬಿಡುದಿಲ್ಲ. ನಾವು ನಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸಬೇಕು. ಆ ಬೇಡಿಕೆಗಳನ್ನ ಇವತ್ತೊಂದು ದಿವಸ ಈ ವೇದಿಕೆ ಮೇಲೆ ನಮ್ಮ ಸಂಘದ ಪದಾಧಿಕಾರಿಗಳು ಇಡ್ತಾರೆ. ಆ ಬೇಡಿಕೆಗಳಲ್ಲಿ ಮುಖ್ಯವಾಗಿ ಇನ್ನ 2 ಅಂತಸ್ತು ಬಿಲ್ಡಿಂಗ್ ಮೇಲೆ ಹೋಗಬೇಕು, ಟ್ರೈನಿಂಗ್ ಕೊಡಬೇಕು, ಕಲಾ ಕಸೂತಿ ತರಬೇತಿ ಕೇಂದ್ರ ಕೊಡಬೇಕು, ನೆರೆಯಲ್ಲಿರ್ತಕ್ಕಂಥ ತುಮಕೂರು ಆಜುಬಾಜುಲಿರ್ತಕ್ಕಂಥ 2 ಎಕರೆ ಜಮೀನನ್ನು ನಮಗೆ ಮಂಜೂರು ಮಾಡಿಕೊಡ್ಬೇಕು. ಅಲ್ಲಿ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಎಲ್ಲ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ನಾವೆಲ್ಲ ಮಕ್ಕಳಿಂದ ಆ ಸಮಯದಲ್ಲಿ ಎದ್ದು ನಿಂತು ನಿಮ್ಮ ಬೇಡಿಕೆಯನ್ನ ನೀವು ಕೇಳಬೇಕು. ಸರ್ಕಾರ ಸುಮ್ಮನೆ ನಿಮ್ಮ ಮನೆ ಬಾಗಿಲು ಬರಲ್ಲ, ನೀವು ಸರ್ಕಾರಕ್ಕೆ ಟೇಬಲ್ ಕುಟ್ಟಿ ಕೇಳಿದ್ರೆ ಮಾತ್ರ ನಿಮಗೆ ಅನುಕೂಲ ಮಾಡ್ತದೆ. ಇಂಥ ಒಂದು ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೇನೆ. ಮತ್ತೆ ಇವತ್ತೊಂದು ದಿವಸ ಪರಿಶಿಷ್ಟ ಜಾತಿ ನಮ್ಮನ್ನ ಮೀಸಲಾತಿಯಿಂದ ಏನು ನಮಗೆ ಅನ್ಯಾಯ ಆಗ್ತಾ ಇದೆ, ಅದನ್ನು ಕೂಡ ನಾವು ಪ್ರಸ್ತಾಪ ಮಾಡಬೇಕಾಗಿದೆ. ನಮ್ಮ ಜಿಲ್ಲೆ ಒಂದೇ ನೋಡುವುದಲ್ಲ, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ 10 ತಾಲೂಕಿನ ಜನ ಏನು ಮಕ್ಕಳು ಅನ್ಯಾಯ ಆಗ್ತಾ ಇದೆ. ನಮ್ಮ ಎಲ್ಲಾ ನಾಯಕರು ಹೇಳ್ತಾ ಇದ್ರು ಮೀಸಲಾತಿನಲ್ಲಿ ಬಂದು ಕೋರ್ಟ್ನಲ್ಲಿ ಸ್ಟೇ ತಂದಿರುವುದು ನಿಜ. ಆದ್ರೆ ಸರ್ಕಾರ ಅದನ್ನು ಮನಸ್ಸು ಮಾಡಬೇಕು. ಸರ್ಕಾರಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಕೇಳಲಿಲ್ಲ ಅಂದ್ರೆ ನಮ್ಮನ್ನ ಯಾರು ಕೂಡ ಅಲ್ಲಿ ನಮಗೆ ಗೌರವ ಕೊಡಲ್ಲ. ನೀವೆಲ್ಲ ಒಕ್ಕಲಿನಿಂದ ಸರ್ಕಾರಕ್ಕೆ ನೀವು ಒತ್ತಾಯ ಮಾಡಬೇಕು. ಮತ್ತೆ ಈಗ ಬೆಳಗಾವಿನಲ್ಲಿ ನಡೀತಕ್ಕಂಥ ಅಧಿವೇಶನ, ಅಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ಮಾತಾಡಿದೀವಿ. ಅವ್ರಿಗೆ ಹೇಳಿ ನಮ್ಮ ಕ್ಷೇತ್ರ, ನಂದು ಕನಕಪುರ ಕ್ಷೇತ್ರ, ನಾನು ಅವ್ರ ಊರು ಪಕ್ಕನೇ 3 ಕಿಲೋಮೀಟರ್ ಇದ್ದೀನಿ. ನಾವು ಹೇಳಿದೀವಿ ಅವ್ರಿಗೆ,
ಸ್ವಾಮಿ ನಮಗೆ ಯಾವ ಮಿನಿಸ್ಟ್ರು ಕೊಟ್ಟಿಲ್ಲ ನೀವು. ಇವಾಗ ರುದ್ರಪ್ಪ ಮನೆ ಒಬ್ಬರೇ ಇದ್ರು, ಅವ್ರು ಏನು ಕೊಟ್ಟೇ ಇಲ್ಲ. ಇಡೀ ಇತಿಹಾಸದಲ್ಲಿ ಮೊದಲನೇ ಬಾರಿ ನಮಗೆ ಮಿನಿಸ್ಟರ್ ಕೊಡದೇ ಇರೋದು ಅಂದ್ರೆ ಈಗ ಈ ಸರ್ಕಾರದಲ್ಲಿ. ಸಿದ್ದರಾಮಯ್ಯನವರಿಗೆ ನಮ್ಮ ಬಗ್ಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬಗ್ಗೆ ಗೊತ್ತಿದೆಯೋ ಇರೋ ಗೊತ್ತಿಲ್ಲ. ಆದ್ರೆ ಈ ಸಮಾಜ ಬಹಳ ನತದೃಷ್ಟ ಸಮಾಜ. ಇನ್ನು ಮಕ್ಕಳು ಮಾರಾಟ ಮಾಡ್ತಕ್ಕಂಥದ್ದು, ಮತ್ತೆ ನಾವು ವಲಸೆ ಹೋಗ್ತಕ್ಕಂಥದ್ದು, ನಮ್ಗೆ ಏನು ಸರಿಯಾದ ಹೇಳುವುದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಗುರುಗಳಿಗೆ, ಮಾನ್ಯ ಈಗ ನೋಡಿ ಪೂಜ್ಯ ಗುರುಗಳಿದ್ದಾರೆ, ಗುರುಗಳಿಗೆ ಯಾರಿಗೂ ಕೂಡ ಸರಿಯಾದ ಒಂದು ಮಠವನ್ನು ಕಟ್ಕೊಟ್ಟಿಲ್ಲ. ಬೇರೆ ಬೇರೆ ಜಾತಿಗಳಲ್ಲಿ, ಬೇರೆ ಬೇರೆ ಮೇಲ್ವರ್ಗದವರಲ್ಲಿ 106 ಕೋಟಿ ಕೊಡ್ತಾರೆ, 106 ಕೋಟಿ ಹಣವನ್ನು ಕೊಡ್ತಾರೆ, 106 ಕೋಟಿ ಅನುದಾನವನ್ನು ಕೊಡ್ತಾರೆ. ನಮಗೆ ನೋಡಿ ಈಗ ಈ ಭವನಕ್ಕೆ ಕೊಟ್ಟಿದ್ದಾರೆ 3 ಕೋಟಿ. ಆ 3 ಕೋಟಿ ನಿಗಮ ಬಂದು ಇಲ್ಲಿ ಆಫೀಸ್ ಮಾಡ್ಕೊಂಡು ಕೂತಿದ್ದಾರೆ. ಏನು ಇದು ಯಾಕೆಂದ್ರೆ ನಿಮಗೆ ಯಾಕೆ ಗಂಟಗೋಸ್ಕರ ಹೇಳ್ತೀವಿ ಅಂದ್ರೆ, ನಾವು ಕಷ್ಟಪಟ್ಟು 11 ಲಕ್ಷ ಸಿಗ ದುಡ್ಡು ಕಟ್ಟಿರೋದು ನಾವು. ಸಂಘಕ್ಕೆ ಆತ ಕಂದ ಏನೇನ್ ಬೇಕು ಎಲ್ಲಾನು ಕೂಡ ನಿಮ್ಮ ಹೆಸರಲ್ಲಿದೆ. ಏನು ನಿಮ್ಮ ಸಂಘದ ಹೆಸರಲ್ಲಿದೆ. ಇವರು ಅನುದಾನ ಕೊಡಬೇಕೇ ಹೊರತು ನಿಗಮ ಅದನ್ನ ಪೂರ್ತಿ ಸಂಪೂರ್ಣ ವಹಿಸಿಕೊಂಡು ಚೆನ್ನಾಗಿರಲ್ಲ. ಜಂಟಿ ನಿರ್ವಹಣೆಯನ್ನು ಕೂಡ ನಮ್ಮ ಸಂಘ ಎಲ್ಲ ಇದನ್ನ ನಮ್ಮ ಕಾಯ ವಾಸ ಮಾಡ್ತಾ ರಾತ್ರಿ ಹಗಲು ದುಡಿತಾ ಇದ್ದೀರಿ ನೀವು, ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದೀರಿ ನೀವು. ಅಂತದ್ರಲ್ಲಿ ಸರ್ಕಾರ ಅನುದಾನ ಕೊಟ್ಟು ಪ್ರೋತ್ಸಾಹ ಕೊಡಬೇಕು. ಅದು ಬಿಟ್ಬಿಟ್ಟು ಅವರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ, ನಮ್ದಾದ್ರಲ್ಲಿ ನೀವು ಯಾಕೆ ಕೂತ್ಕೊಳ್ತೀರಿ? ಸರ್ಕಾರ ಕೊಡುವುದು ಅನುದಾನ, ಅದೇ ಭಿಕ್ಷೆ ಏನಲ್ಲ. ಅದಕ್ಕೋಸ್ಕರ ನಾನು ಇದೊಂದು ಮಾತು, ಆಮೇಲೆ ನನಗೆ ಇದು ಈ ವೇದಿಕೆ ಮೇಲೆ ಮಿನಿಸ್ಟರ್ ಬಂದಾಗ ಮಾತಾಡೋಕೆ ಅವಕಾಶ ಆಗಲ್ಲ ಅಂತ ಹೇಳಿ ನಾನು ಕೊಟ್ಟಿದ್ದಾರೆ. ನಾನು ಇವತ್ತಿನ ದಿವಸ ಬಹಳಷ್ಟು ಗಂಭೀರವಾದ ವಿಚಾರಗಳನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನಾವು ಸುಮ್ಮನೆ ಕುತ್ಕೊಳ್ಳೋದಲ್ಲ, ನಾವು ಸರ್ಕಾರಕ್ಕೆ ಹೊಡೆಸಬೇಕು. ಸರ್ಕಾರ ಇರುವುದು ನಮಗೋಸ್ಕರ. ನಾವು ಸರ್ಕಾರ ವೋಟ್ ಹಾಕ್ತಾ ಇದ್ದೀವಿ, ಪ್ರತಿನಿಧಿಗಳಿಗೆ ವೋಟ್ ಹಾಕ್ತಾ ಇದ್ದೀವಿ. ನಾವು ಯಾವಾಗ ಒಂದು ವೋಟ್ ಕಮ್ಮಿ ಆದ್ರೆ ಅವರು ಗೆಲುವು ಸಾಧಿಸಲ್ಲ ಅಂತಂದ್ರೆ ಎಚ್ಚರಿಕೆಯನ್ನು ನಾವು ವಿದ್ಯಾವಂತರಾಗಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರು ಮತ್ತು ಮಕ್ಕಳು ಮತ್ತೆ ಎಲ್ಲಾ ತರಹದ ವಿದ್ಯಾರ್ಥಿಗಳು, ಮಹಿಳೆಯರು ಎಚ್ಚೆತ್ಕೊಳ್ಬೇಕು. ಈಗ ಗಂಡಸರು ಏನ್ ಮಾಡ್ತಾರೆ, ಒಂದ್ಸರಿ ಎಮ್ಮೆಲ್ಎಗಳ ಹತ್ರ ಹೋಗಿ ಏನ್ ಮಾತಾಡ್ತಾರೆ, ಅವ್ರೇನೋ ಕಷ್ಟ ಇರ್ತಾರೆ. ಹೆಣ್ಣು ಮಕ್ಕಳು ಗಟ್ಟಿ ಮನಸ್ಸು ಮಾಡಬೇಕಾಗಿದೆ. ಈಗ ನಾಳೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ನೀವು ಹೆಣ್ಣು ಮಕ್ಕಳು ಗೆದ್ದಿರ್ತೀರಿ. ಆದ್ರೆ ಅಲ್ಲಿ ಅವರ ನಿಮ್ಮ ಯಜಮಾನ